ಧನುರಾಶಿಯವರೇ, 2026 ಉಗಾದಿ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ. ದೇವರು ನಿಮಗೆ ಕೊಡುವ ಈ ಸಂಕೇತವನ್ನು ತಪ್ಪಿಸಿಕೊಳ್ಳಬೇಡಿ. ಧನುರಾಶಿ ಉಗಾದಿ ಭವಿಷ್ಯ 2026. 2026ರ ಉಗಾದಿ ಧನುರಾಶಿಯವರಿಗೆ ಹೊಸ ಅವಕಾಶಗಳು, ಬದಲಾವಣೆಗಳು ಮತ್ತು ಬೆಳವಣಿಗೆಯ ಸಂಕೇತವನ್ನು ತರುತ್ತದೆ. ಧನುರಾಶಿಯ ಅಧಿಪತಿ ಗ್ರಹ ಗುರು ಅಂದರೆ ಬೃಹಸ್ಪತಿ ಆಗಿದ್ದು, ಈ ಗ್ರಹದ ಪ್ರಭಾವದಿಂದ ಧನುರಾಶಿಯವರು ಸಾಮಾನ್ಯವಾಗಿ ಜ್ಞಾನ, ಧೈರ್ಯ ಮತ್ತು ನಂಬಿಕೆಯಿಂದ ಜೀವನವನ್ನು ನಡೆಸುವವರು. 2026ರಲ್ಲಿ ಗ್ರಹಗಳ ಸ್ಥಿತಿ ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ತಿರುವುಗಳನ್ನು ತರುತ್ತದೆ. ಈ ವರ್ಷ ಪರಿಶ್ರಮ, ಸಹನೆ ಮತ್ತು ಸರಿಯಾದ ನಿರ್ಧಾರಗಳು ನಿಮ್ಮ ಯಶಸ್ಸಿಗೆ ಕಾರಣವಾಗಲಿವೆ. ಶಿಕ್ಷಣ ಮತ್ತು ಜ್ಞಾನ. 2026ರಲ್ಲಿ ವಿದ್ಯಾರ್ಥಿಗಳಾದ ಧನುರಾಶಿಯವರಿಗೆ ಉತ್ತಮ ಸಮಯ ಎಂದು ಹೇಳಬಹುದು. ಉಗಾದಿಯ ನಂತರ ನಿಮ್ಮ ಗಮನ ಮತ್ತು ಅಧ್ಯಯನದ ಮೇಲೆ ಆಸಕ್ತಿ ಹೆಚ್ಚಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ಳುವವರಿಗೆ ಉತ್ತಮ ಅವಕಾಶಗಳು ದೊರೆಯಬಹುದು. ಕೆಲವರಿಗೆ ಹೊಸ ಕೋರ್ಸ್ ಅಥವಾ ಹೊಸ ಕೌಶಲ್ಯ ಕಲಿಯುವ ಅವಕಾಶ ಸಿಗಬಹುದು. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವ ಆಸೆಯಿದ್ದರೆ ಈ ವರ್ಷ ಅದರ ದಾರಿಗೆ ಅವಕಾಶಗಳು ಕಾಣಿಸಬಹುದು. ಆದರೆ ಅಧ್ಯಯನದಲ್ಲಿ ಯಶಸ್ಸು ಪಡೆಯಲು ನಿರಂತರ ಪರಿಶ್ರಮ ಅಗತ್ಯ. ಉದ್ಯೋಗ ಮತ್ತು ವೃತ್ತಿ. ಉದ್ಯೋಗ ಕ್ಷೇತ್ರದಲ್ಲಿ ಧನುರಾಶಿಯವರಿಗೆ 2026 ಒಂದು ಬದಲಾವಣೆಯ ವರ್ಷವಾಗಬಹುದು. ಕೆಲವರಿಗೆ ಪದೋನ್ನತಿ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ಕೆಲಸದಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶಗಳು ದೊರೆಯಬಹುದು. ಆದರೆ ಕೆಲವು ಸಂದರ್ಭಗಳಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಮಟ್ಟದ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಆದ್ದರಿಂದ ಸಹನೆ ಮತ್ತು ಸಮತೋಲನ ಕಾಪಾಡುವುದು ಮುಖ್ಯ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ವರ್ಷದ ಮಧ್ಯಭಾಗದಲ್ಲಿ ಉತ್ತಮ ಅವಕಾಶಗಳು ದೊರೆಯಬಹುದು. ವ್ಯಾಪಾರ ಮತ್ತು ಹಣಕಾಸು. ವ್ಯಾಪಾರ ಮಾಡುವ ಧನುರಾಶಿಯವರಿಗೆ 2026ರಲ್ಲಿ ನಿಧಾನವಾದರೂ ಸ್ಥಿರವಾದ ಬೆಳವಣಿಗೆ ಕಾಣಬಹುದು. ಹೊಸ ವ್ಯವಹಾರ ಆರಂಭಿಸುವ ಯೋಜನೆ ಇದ್ದರೆ ಉಗಾದಿಯ ನಂತರ ಯೋಜನೆ ಮಾಡಿ ಆರಂಭಿಸುವುದು ಉತ್ತಮ. ಹಣಕಾಸು ವಿಷಯದಲ್ಲಿ ಜಾಗ್ರತೆ ಅಗತ್ಯ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ. ಹೂಡಿಕೆ ಮಾಡುವಾಗ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಈ ವರ್ಷ ಸ್ವಲ್ಪವಾಗಿ ಹಣ ಸಂಗ್ರಹಿಸುವ ಅವಕಾಶಗಳು ದೊರೆಯಬಹುದು. ಕುಟುಂಬ ಜೀವನ. ಕುಟುಂಬ ಜೀವನದಲ್ಲಿ ಈ ವರ್ಷ ಸಾಮಾನ್ಯವಾಗಿ ಶಾಂತಿ ಮತ್ತು ಸಂತೋಷ ಕಾಣಬಹುದು. ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗಬಹುದು. ಮನೆಗೆ ಹೊಸ ಸಂತಸದ ಸುದ್ದಿ ಬರಬಹುದು. ಕೆಲವರಿಗೆ ಮನೆ ಖರೀದಿ ಅಥವಾ ಮನೆ ನಿರ್ಮಾಣದ ಯೋಚನೆ ಸಾಧ್ಯವಾಗಬಹುದು. ಆದರೆ ಕೆಲವು ಸಮಯದಲ್ಲಿ ಕುಟುಂಬದೊಳಗಿನ ಸಣ್ಣ ವಿಷಯಗಳು ದೊಡ್ಡದಾಗಿ ಕಾಣಬಹುದು. ಅದಕ್ಕಾಗಿ ಮಾತಿನಲ್ಲಿ ಮೃದುವಾಗಿರಿ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಪ್ರೀತಿ ಮತ್ತು ವಿವಾಹ. ಪ್ರೀತಿ ಸಂಬಂಧದಲ್ಲಿರುವ ಧನುರಾಶಿಯವರಿಗೆ ಈ ವರ್ಷ ತಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಯಾಗಿಸಲು ಅವಕಾಶ ನೀಡುತ್ತದೆ. ಒಬ್ಬರ ಮೇಲೊಬ್ಬರು ನಂಬಿಕೆ ಇಟ್ಟು ಮುಂದುವರೆದರೆ ಸಂಬಂಧದಲ್ಲಿ ಸ್ಥಿರತೆ ಬರುತ್ತದೆ. ವಿವಾಹವಾಗದವರಿಗೆ ವಿವಾಹದ ಯೋಗಗಳು ಕಾಣಬಹುದು. ಕುಟುಂಬದ ಮೂಲಕ ಒಳ್ಳೆಯ ಜೀವನ ಸಂಗಾತಿಯನ್ನು ಕಾಣುವ ಸಾಧ್ಯತೆಯಿದೆ. ವಿವಾಹಿತರಾದವರಿಗೆ ಕೆಲವು ಸಂದರ್ಭಗಳಲ್ಲಿ ಅರ್ಥಮಾಡಿಕೊಳ್ಳುವಿಕೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಬಂದರೂ ಮಾತುಕತೆಯಿಂದ ಪರಿಹಾರ ಸಿಗುತ್ತದೆ. ಆರೋಗ್ಯ. ಆರೋಗ್ಯದ ವಿಚಾರದಲ್ಲಿ ಈ ವರ್ಷ ವಿಶೇಷವಾಗಿ ಗಮನ ಕೊಡುವುದು ಮುಖ್ಯ. ಸಾಮಾನ್ಯವಾಗಿ ದೊಡ್ಡ ಸಮಸ್ಯೆಗಳು ಕಾಣದಿದ್ದರೂ ದೇಹದ ದಣಿವು, ತಲೆನೋವು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಉಂಟಾಗಬಹುದು. ನಿಯಮಿತ ವ್ಯಾಯಾಮ, ಯೋಗ ಮತ್ತು ಆರೋಗ್ಯಕರ ಆಹಾರವನ್ನು ಪಾಲಿಸಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ. ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ ಮತ್ತು ಪ್ರಾರ್ಥನೆ ಸಹಾಯ ಮಾಡಬಹುದು. ಆಧ್ಯಾತ್ಮಿಕ ಬೆಳವಣಿಗೆ. ಧನುರಾಶಿಯವರಿಗೆ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುವ ವರ್ಷ ಇದು. ದೇವರ ಮೇಲಿನ ಭಕ್ತಿ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು. ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಅಥವಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಹಿರಿಯರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಪರಿಣಾಮವನ್ನು ತರುತ್ತದೆ. ಪ್ರಯಾಣ ಮತ್ತು ಅವಕಾಶಗಳು. ಈ ವರ್ಷ ಕೆಲವು ಪ್ರಯಾಣಗಳು ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಉದ್ಯೋಗ ಅಥವಾ ಶಿಕ್ಷಣದ ಕಾರಣದಿಂದ ದೂರ ಪ್ರಯಾಣ ಮಾಡಬೇಕಾಗಬಹುದು. ಈ ಪ್ರಯಾಣಗಳು ನಿಮಗೆ ಹೊಸ ಅನುಭವಗಳನ್ನು ನೀಡುತ್ತವೆ. ಕೆಲವರಿಗೆ ವಿದೇಶ ಪ್ರಯಾಣದ ಯೋಗವು ಕಾಣಬಹುದು. ಒಟ್ಟಾರೆ ಫಲಿತಾಂಶ. 2026ರ ಉಗಾದಿ ಧನುರಾಶಿಯವರಿಗೆ
ಅವಕಾಶಗಳು ಮತ್ತು ಪರೀಕ್ಷೆಗಳೆರಡನ್ನೂ ತರುತ್ತದೆ. ಪರಿಶ್ರಮ, ಧೈರ್ಯ ಮತ್ತು ಧನಾತ್ಮಕ ಮನೋಭಾವ ಇದ್ದರೆ ನೀವು ಜೀವನದಲ್ಲಿ ಉತ್ತಮ ಸಾಧನೆ ಮಾಡಬಹುದು. ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿದರೆ ಯಶಸ್ಸು ನಿಮ್ಮದಾಗುತ್ತದೆ. ದೇವರ ಮೇಲೆ ನಂಬಿಕೆ ಇಟ್ಟು ಪರಿಶ್ರಮ ಮಾಡಿದರೆ ಈ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ತರುತ್ತದೆ. ಶ್ರೀ ಸಾರಾಂಶ 2026 ಧನುರಾಶಿಯವರಿಗೆ ಬೆಳವಣಿಗೆ, ಹೊಸ ಅವಕಾಶಗಳು ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ತರಬಹುದಾದ ವರ್ಷವಾಗಿದೆ. ಸಹನೆ ಮತ್ತು ಪರಿಶ್ರಮದಿಂದ ನೀವು ನಿಮ್ಮ ಗುರಿಗಳನ್ನು ಸಾಧಿಸಬಹುದು. ಧನುರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಳ್ಳೆಯದು ಆಗಲಿ ಎಂದು ಬಯಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಥಮ್ಸ್ ಅಪ್ ಮತ್ತು ನಮ್ಮ ಭವಿಷ್ಯ ಬೆಳಕು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.